ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ. ಸೌಹಾರ್ದತೆ ಬಹಳ ಪ್ರಾಮುಖ್ಯವಾಗಿ ನಾನು ಒಬ್ಬ ಪುಸ್ತಕ ಪ್ರೇಮಿ. ಸೊ ಹಾಗಾಗಿ ಎಲ್ಲೇ ಹೋದ್ರೂ ಸಹ ಎಲ್ಲೇ ಇದ್ರೂ ಸಹ ಪುಸ್ತಕಗಳನ್ನ ನಾನು ಖರೀದಿ ಮಾಡುವಂಥದ್ದು ನನ್ನ ಒಂದು ಅಭ್ಯಾಸ. ಬಹಳ ಪ್ರಾಮುಖ್ಯವಾಗಿ ನಾಡೋಜ ಬರಗೂರು ರಾಮಚಂದ್ರ ಅವರು ಈ ಒಂದು ಸೌಹಾರ್ದ ಭಾರತ ಎನ್ನುವಂತಹ ಪುಸ್ತಕವನ್ನ ಬರೆದಿದ್ದಾರೆ. ಇದು ಪ್ರಸ್ತುತ ಜಗತ್ತಿಗೆ ಬೇಕಾಗಿರುವಂತಹ ಪ್ರಾಮುಖ್ಯವಾದಂತಹ ಅಂಶ. ಇದನ್ನ ಓದುವಂಥದ್ದು ನಮ್ಮ ವ್ಯವಸಾಯ ಆಗಿರಬೇಕಾಗ್ತದೆ. ಬಹಳ ಪ್ರಾಮುಖ್ಯವಾಗಿ ಸೌಹಾರ್ದತೆ ಎನ್ನುವಂಥದ್ದು ಬಹಳ ಪ್ರಾಮುಖ್ಯವಾಗಿ ಸಾಮರಸ್ಯ, ಸ್ನೇಹ ಭಾವ, ಒಬ್ಬರಿಗೊಬ್ಬರು ಸಹಕರಿಸುವಂಥದ್ದು, ದಯೆಯನ್ನು ತೋರಿಸುವಂಥದ್ದು. ಹಾಗಾಗಿ ನಮ್ಮ ಪರಮ ಗುರುಗಳು ಹೇಳಿದ ಹಾಗೆ ಭಾರತ ರಾಷ್ಟ್ರವು ಜಾತ್ಯತೀತ ರಾಷ್ಟ್ರವಾಗಿದೆ. ಯಾಕಂದ್ರೆ ಈ ನಮ್ಮ ಭಾರತ ರಾಷ್ಟ್ರದಲ್ಲಿ ಹಲವಾರು ಸಂಸ್ಕೃತಿಗಳನ್ನ, ಆಚಾರ ವಿಚಾರಗಳನ್ನ ಮತ್ತು ಇನ್ನು ಹಲವಾರು ವಿಚಾರಗಳನ್ನ ಒಳಗೊಂಡಿರುವಂತಹ ಈ ನಮ್ಮ ಭಾರತ ದೇಶದಲ್ಲಿ ನಾವೆಲ್ಲರೂ ಒಂದೇ ಆಗಿ ಸೇರಿರುವಂಥದ್ದು ಬಹಳ ಮುಖ್ಯ. ಈ ಒಂದು ನಿಟ್ಟಿನಲ್ಲಿ ನನ್ನ ಒಂದು ಅನಿಸಿಕೆ, ಸೌಹಾರ್ದ ಅಂದ್ರೆ ಏನು ಎನ್ನುವಂತಹ ಅರ್ಥ ವಿವರಣೆಯನ್ನು ಕೊಡಲು ಬಯಸುವಾಗಿದ್ದೇನೆ. ಯಾವ ಒಂದು ಸ್ಥಳದಲ್ಲಿ ಎಲ್ಲ ಧರ್ಮಗಳು ಅಥವಾ ಎಲ್ಲ ಧರ್ಮದವರು ಸೇರಿ ಬರುತ್ತಾರೋ ಅಲ್ಲಿ ಸೌಹಾರ್ದತೆ ಕೂಡಿ ಬರ್ತದೆ. ಯಾವ ಒಂದು ಸ್ಥಳದಲ್ಲಿ ಎಲ್ಲ ಧರ್ಮಗಳು ಅಥವಾ ಎಲ್ಲ ಧರ್ಮದ ಜನರು ಸೇರಿ ಬರುತ್ತಾರೋ ಅಲ್ಲಿ ಸೌಹಾರ್ದತೆ ಕೂಡಿ ಬರ್ತದೆ. ಸೊ ಹಾಗಾಗಿ ಇಲ್ಲಿ ಕುವೆಂಪುರವರು ಹೇಳಿರುವಂತಹ ಒಂದು ಮಾತು ಹೀಗಿದೆ: ಓ ಬನ್ನಿ ಸಹೋದರರೇ, ಬೇಗ ಬನ್ನಿ, ಗುಡಿ ಚರ್ಚು ಮಸೀದಿಗಳನ್ನು ಬಿಟ್ಟು ಹೊರಬನ್ನಿ ಎನ್ನುವ ಈ ಸಂದೇಶ ಇವತ್ತು ನಮ್ಮ ಸಮಾಜದಲ್ಲಿ ಬಹಳ ಪ್ರಾಮುಖ್ಯವಾಗಿದೆ. ಇವತ್ತು ನಮ್ಮ ಧರ್ಮ ಏನೇ ಇದ್ದರೂ ನಮ್ಮ ಸಮುದಾಯದ ಒಳಗಡೆ ಮಾತ್ರ ಸೀಮಿತವಾಗಿರಬೇಕು. ನಮ್ಮ ಧರ್ಮ ಏನೇ ಇದ್ದರೂ ನನ್ನ ಮನೆಯಲ್ಲಿ ಮಾತ್ರ ಸೀಮಿತವಾಗಿರಬೇಕು. ಇವತ್ತು ನಾನು ಅಥವಾ ನನ್ನ ಸಮುದಾಯದಿಂದ ನಾನು ಹೊರಗೆ ಅಂದ್ರೆ ಸಮಾಜದ ಒಳಗೆ ಬರುವಾಗ ನಾನು ಒಬ್ಬ ಮಾನವ ಎನ್ನುವಂತಹ ದೃಷ್ಟಿಯಲ್ಲಿ ಇವತ್ತು ನಾವು ನೀವು ಬದುಕಬೇಕಾಗ್ತದೆ. ನನ್ನ ಒಂದು ಅನಿಸಿಕೆಯ ಪ್ರಕಾರ, ನನ್ನ ಒಂದು ಕೆಲವೊಂದು ಓದಿನ ಪ್ರಕಾರ ಬಹಳ ಪ್ರಾಮುಖ್ಯವಾಗಿ ಹೇಳುವುದಾದ್ರೆ, ಮಾನವನಲ್ಲಿ ಎರಡು ಜಾತಿ ಅಂತ, ಒಂದು ಗಂಡು ಜಾತಿ, ಇಷ್ಟೇ, ಬೇರೆ ಜಾತಿಗಳಿಲ್ಲ ನಮ್ಮಲ್ಲಿ. ಇವತ್ತು ನನ್ನಲ್ಲಿಯೂ ನಿಮ್ಮಲ್ಲಿಯೂ ಮಾನವನ ಸ್ವಭಾವ ಇರಬೇಕು. ಅದಕ್ಕೆ ಯೇಸು ಸ್ವಾಮಿ ಒಂದು ಮಾತನ್ನು ಹೇಳ್ತಾರೆ, ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸು ಎನ್ನುವಂತಹ ಮಾತು. ಇವತ್ತು ನನ್ನಷ್ಟಕ್ಕೆ ನಾನು ಎಷ್ಟು ಪ್ರೀತಿ ಮಾಡುತ್ತೇನೋ ಅದೇ ರೀತಿಯಾದಂತಹ ಪ್ರೀತಿ ಇವತ್ತು ನನ್ನಲ್ಲಿಯೂ ನಿಮ್ಮಲ್ಲಿ ಇರಬೇಕು. ದೇವರನ್ನು ಯಾರು ಸಹ ನೋಡ್ಲಿಲ್ಲ. ಬಟ್ ನಮ್ಮ ಒಂದು ಗ್ರಂಥ ಭಾಷೆಯಲ್ಲಿ ದೇವರನ್ನ ನೋಡಿದ್ದಾರೆ. ಅದರ ಒಂದು ಮಾತು ಹೀಗೆ ಬರೆಯಲ್ಪಟ್ಟಿದೆ ಆದಿಕಾಂಡ ಅನ್ನುವಂತಹ ಒಂದು ಪುಸ್ತಕದಲ್ಲಿ 1ನೇ ಅಧ್ಯಾಯ 27ನೇ ಮಾತಲ್ಲಿ, ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು. ಏನಂತೆ? ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದ ಅರ್ಥ ಏನಂತಂದ್ರೆ, ದೇವರು ನನ್ನ ಹಾಗೆ ಇದ್ದಾನೆ, ನನಗೆ ಕಾಲುಗಳುಂಟು, ಕೈಗಳುಂಟು, ಕಣ್ಣುಗಳುಂಟು. ದೇವರಿಗೂ ಸಹ ಅದೇ ಇದೆ. ಹಾಗಾಗಿ ದೇವರು ತನ್ನ ಸ್ವರೂಪದಲ್ಲಿ ಮನುಷ್ಯನನ್ನ ಉಂಟು ಮಾಡಿದನೆಂಬುದಾಗಿ ಹೇಳುವಂತಹ ಮಾತು ದೇವರನ್ನು ಸಹ ನಾವು ನೋಡಿದ್ದೇವೆ. ನನ್ನಲ್ಲಿಯೂ ನಿಮ್ಮಲ್ಲಿಯೂ ಸಹ ನಾವು ದೇವರನ್ನ ಕಾಣ್ತೇವೆ, ನಿಮ್ಮಲ್ಲಿಯೂ ಕಾಣ್ತೇವೆ, ಎಲ್ಲರೂ ಸಹ ದೇವರನ್ನು ಕಾಣ್ತೇವೆ.